ಕದನ ವಿರಾಮದ ಸಭೆಗೆ ಬರೋಕ್ಕಿಂತ ಮುಂಚೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇರಾನು ನಮ್ದು ಕಂಡೀಷನ್ ಇದೆ, ಇದನ್ನ ನೀವು ಕೇಳಿಸ್ಕೊಳ್ಬೇಕು, ಇದನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ಸಿಗ್ನೇಚರ್ ಬೀಳುತ್ತೆ ಅಂತ ಇರಾನ್ ಹೇಳ್ತಾ ಇದೆ. ಹಾಗಾದ್ರೆ ಅಮೆರಿಕಕ್ಕೆ ಹಾಕಿರುವಂತಹ ಕಂಡೀಷನ್ ಹೇಗಿದೆ ಇರಾನ್ದು? ಆ ಡೀಟೇಲ್ಸ್ ನೋಡೋಣ. ಯುರೇನಿಯಂ ನಮ್ಮ ಕಂಟ್ರೋಲ್ನಲ್ಲೇ ಇರಬೇಕು, ಯಾಕಂದ್ರೆ ಅವ್ರು ವಿಪರೀತ ಕಷ್ಟಪಟ್ಟಿದ್ದಾರೆ ಯುರೇನಿಯಂ ಎನ್ರಿಚ್ಮೆಂಟ್ಗೆ. ಅಂದ್ರೆ ಅಣ್ವಸ್ತ್ರ ತಯಾರು ಮಾಡೋಕ್ಕೂ ಮುಂಚೆ ಯುರೇನಿಯಂ ಎನ್ರಿಚ್ಮೆಂಟ್ ಅಂತ ಇರುತ್ತಲ್ಲ, ಅದು ಈಸಿಯಾಗಿ ಮಾಡೋಕ್ಕಾಗಲ್ಲ. ಸುಮಾರು ಒಂದು 50-40 ವರ್ಷದಿಂದ ಅವರು ಪ್ರಯತ್ನ ಪಟ್ಟು 60% ಬಂದಿದ್ದಾರೆ. ತುಂಬ ಟೆಕ್ನಿಕಲ್ ವಿಚಾರಗಳಿದೆ. ಅದನ್ನು ಅಷ್ಟು ವರ್ಷದ ಶ್ರಮನ 5 ನಿಮಿಷದಲ್ಲಿ ಕೊಡಿ ಅಂದರೆ ಕೊಡೋಕೆ ಒಪ್ಪುತ್ತಾ ಇರಾನು? ಸೊ ಬಿಡ್ತಿಲ್ಲ. ನಮ್ಮ ಯುರೇನಿಯಂ ನಾವೇ ಇಟ್ಕೊಳ್ಳೋಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಹಾರ್ಮೋಸ್ ಜಲಸಂಧಿ ಕೂಡ ನಮ್ಮ ನಿಯಂತ್ರಣದಲ್ಲೇ ಇರಬೇಕು. ಈ 2 ಕಂಡೀಷನನ್ನು ನೀವು ಒಪ್ಪಿದ್ರೆ ಒಂದು ಹೆಜ್ಜೆ ಮುಂದೆ ಬರೋದಕ್ಕೆ ನಾವು ರೆಡಿ ಅಂತ ಇರಾನ್ ಹೇಳ್ತಾ ಇದೆ. ಹಾಗೆ ಇರಾನ್ನ ಆಸ್ತಿ ಏನು ಮುಟ್ಟುಗೋಲಾಗಿತ್ತು, ಇರಾನ್ನ ಆಸ್ತಿ ಅಂದರೆ ಅಲ್ಲಿನ ಸರ್ವೋಚ್ಚ ನಾಯಕರ ಮುದ್ದಿನ ಮಗನ ಆಸ್ತಿ ಮತ್ತು ಇರಾನ್ಗೆ ಬರಬೇಕಾಗಿದ್ದಂತಹ ದುಡ್ಡು, ಅವ್ರು ಬಿಸ್ನೆಸ್ ಮಾಡಿ ದುಡ್ಡನ್ನು ಕರೆಸ್ಕೊಳ್ಳೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಒಂದೊಂದು ದೇಶ ನೀಡ್ತಾರೆ. ಫಾರ್ ಎಕ್ಸಾಂಪಲ್ ದುಬೈ. ಈಗ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಜೊತೆಗೆ ಬಿಸ್ನೆಸ್ ಮಾಡಿರ್ತಾರೆ. ಅಲ್ಲಿಂದ ಅವರು ಸ್ಥಳೀಯ ಕರೆನ್ಸಿನಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ದುಬೈ ಬ್ಯಾಂಕ್ಗಳಿಗೆ ಆ ದುಡ್ಡನ್ನು ತರಿಸಿರ್ತಾರೆ. ಅದನ್ನು ಫ್ರೀಸ್ ಮಾಡಿಬಿಟ್ಟಿದೆ ಅಮೆರಿಕ ಚಾಡಿ ಹೇಳಿಕೊಟ್ಟು. ಸೊ ಅದೆಲ್ಲ ಕೊಡಿ ವಾಪಸ್ಸು ಅಂತ ಕೇಳ್ತಿದ್ದಾರೆ.